ಹಲೋ ಡ್ಯಾಡ್. ಶ್ಯೂರ್ ಡ್ಯಾಡ್, ನಾನು ಈಗಲೇ ಬರ್ತೀನಿ. ರಾಮ್, ಡ್ಯಾಡ್ ಇಲ್ಲೇ ಹತ್ತಿರದ ಇದ್ದಾರಂತೆ, ಮೀಟ್ ಮಾಡು ಅಂದ್ರು. ನಾನು ಹೋಗಿ ಬರ್ತೀನಿ, ಆಯ್ತಾ? ಸರಿ, ಬಾಯ್. ಬಾಯ್. ಮಾದೇವು, ನೀನು ಪ್ರೇಮ ಇಬ್ರು ಅಮ್ಮನ ಆಶೀರ್ವಾದ ತಗೊಳ್ರಪ್ಪ. ಒಳ್ಳೇದಾಗ್ಲಿ. ಇಬ್ರು 100 ಕಾಲ ಜೊತೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳಿ. ಮಾದೇವ, ನೀನ್ ಮತ್ತೆ ಮಾವನ ಆಶೀರ್ವಾದ ತಗೊಳ್ಳೋ. ಪ್ರೇಮ. ನೂರ್ ಕಾಲ ಸುಖವಾಗಿ ಬಾಳಿ. ಇಬ್ರು ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಚಿಕ್ಕಪ್ಪ, ಚಿಕ್ಕಮ್ಮ. ಇಬ್ರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸರಿ, ಈಗ ಇಬ್ರು ಮೆರವಣಿಗೆಗೆ ರೆಡಿ ಆಗ್ಬಿಡಿ. ರಾಮ್, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಆಯ್ತಾ, ಹೋಗಿ ನೋಡು. ಸರಿ ದೊಡ್ಡಮ್ಮ. ರಾಮ್, ನೀನ್ ಗಿಫ್ಟ್ ಮಾಡಿರೋ ಈ ಡ್ರೆಸ್ ಎಲ್ರಿಗೂ ಎಷ್ಟು ಇಷ್ಟ ಆಯ್ತು ಗೊತ್ತಾ? ಎಲ್ರು ಎಲ್ ತಗೊಂಡೆ ಅಂತ ಕೇಳ್ತಿದ್ರು. ನೀನೇ ಗಿಫ್ಟ್ ಮಾಡಿದ್ದು ಅಂತ ಹೇಳೋಣ ಅನ್ಸ್ತಿತ್ತು, ಆದ್ರೆ ಸದ್ಯಕ್ ಬೇಡ ಅಂತ. ಆಮೇಲೆ ಮದ್ವೆಗೆ ಸೀರೆನ ನೀನೇ ಸೆಲೆಕ್ಟ್ ಮಾಡ್ಬೇಕು, ಆಯ್ತಾ? ಆಯ್ತು ಸ್ನೇಹ, ಎಂಗೇಜ್ಮೆಂಟ್ಗೆ, ಮದ್ವೆಗೆ, ರಿಸೆಪ್ಷನ್ಗೆ ಎಲ್ಲದಕ್ಕೂ ನಾನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಹಲೋ ಡ್ಯಾಡ್. ಶ್ಯೂರ್ ಡ್ಯಾಡ್, ನಾನು ಈಗಲೇ ಬರ್ತೀನಿ. ರಾಮ್, ಡ್ಯಾಡ್ ಇಲ್ಲೇ ಹತ್ತಿರದ ಇದ್ದಾರಂತೆ, ಮೀಟ್ ಮಾಡು ಅಂದ್ರು. ನಾನು ಹೋಗಿ ಬರ್ತೀನಿ, ಆಯ್ತಾ? ಸರಿ, ಬಾಯ್. ಬಾಯ್. ರಾಮ್, ನನ್ನ ಮಹಾದೇವನ ನಿಶ್ಚಿತಾರ್ಥ ಆಯ್ತು. ನಾಳೆ ಮದ್ವೆನೂ ಆಗುತ್ತೆ ಅಂತ ಅನ್ಕೊಂಡಿದ್ಯಾ?
ನನ್ನ ಮಹಾದೇವನ್ ಮದ್ವೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾಳೆ ನನ್ ಜೊತೆ ಹಸೆಮಣೆ ಏರೋದು, ನನ್ ಜೊತೆ ಮದ್ವೆ ಆಗೋದು ನೀನೆ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಮಾದೇವ ರೆಡಿನಾ? ಹೋಮ. ನನ್ ಮಗ ರಾಜನ್ ತರ ಕಾಣಿಸ್ತಾ ಇದ್ದಾನೆ. ಶ್ರೀಧರ್, ದೇವ್ರ ದೇಹದಿಂದ ಎಲ್ಲ ಸುಸೂತ್ರವಾಗಿ ನಡೀತಿದೆ. ಮದ್ವೆ ಆಗಿದ ತಕ್ಷಣ ನಮ್ಮ ಮನೆ ದೇವ್ರಿಗೆ ಹೋಗಿ ಹರಕೆ ಸಲ್ಸೋಣ, ಆಯ್ತಾ? ಖಂಡಿತ ಅತ್ಗೆ, ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ನಾನ್ ಮಾಡ್ತೀನಿ. ನೋಡು ಮಹಾದೇವ, ಮದ್ವೆ ಆದ್ಮೇಲೆ ಯಾವ ಜಗಳ ತಂಟೆಗೂ ಹೋಗ್ಬಾರ್ದು. ಹೊಡೆದಾಟ ಬಡ್ದಾಟ ಅಂತ ಒಂದ್ ಸುದ್ದಿ ಬಂದ್ರು ನಾನ್ ಮಾತ್ರ ಸುಮ್ನೆ ಇರಲ್ಲ, ಹೇಳ್ತಾ ಇದ್ದೇನೆ. ಇಲ್ಲಮ್ಮ, ನಾನು ಅದನ್ನೆಲ್ಲ ಬಿಟ್ಟು ತುಂಬಾ ದಿನನೇ ಆಯ್ತು. ಅಯ್ಯೋ, ಅವ್ನು ಮೊದ್ಲಿನ ಮಾದೇವಲ್ಲ ಅತ್ಗೆ. ಅವನು ಹೊಡೆದಾಟ ಬಡ್ದಾಟ ಬಿಟ್ಟ ಅಂತ ನಮ್ ಬಾಕಿನೇ ವಸೂಲಿ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ದಾರಿ ಇದೆ. ಹೊಡೆದಾಟ ಬಡ್ದಾಟ ಮಾಡ್ಬೇಕಾ? ನಮ್ ರಾಮ್ಗೆ ಹೇಳಿದ್ರೆ ಅವನೆಲ್ಲ ನಿಭಾಯಿಸ್ತಾನೆ. ನೋಡು ಮಹಾದೇವ, ನಿನಗ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಮದ್ವೆ ಆದ್ಮೇಲೆ ಮಾತ್ರ ಯಾವ ಜಗಳಕ್ಕೂ ಹೋಗ್ಬಾರ್ದು, ಅರ್ಥ ಆಯ್ತೇನೋ? ಹೂನಮ್ಮ, ಆಯ್ತು. ಪೂರ್ವಿ, ಹೋಗಮ್ಮ, ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೊಂಬ. ಅಕ್ಕ, ಬರೀ ನೀರು ಯಾಕೆ? ಕಿಟ್ಟಿಗೆ ಹೇಳ್ತೀನಿ, ಒಳ್ಳೆ ಜ್ಯೂಸ್ ಮಾಡ್ಕೊಡ್ತಾನೆ. ಪೂರ್ವಿ, ಕಿಟ್ಟಿಗೆ ಹೇಳಿ ಒಳ್ಳೆ ಜ್ಯೂಸ್ ಮಾಡಿಸ್ಕೊಂಡ್ ಬಾ. ಸರಿ ಅಮ್ಮ. ಕಿಟ್ಟಿ, ಮೆರವಣಿಗೆಯಲ್ಲಿ ಏನೋ ದೊಡ್ಡದಾಗ ಆಗತ್ತೆ ಅಂತ ಹೇಳಿದ್ಯಲ್ಲೋ, ಇದೇನೋ ಆಗ್ತಾನೆ ಇಲ್ಲ. ವೆಯ್ಟ್ ಮಾಡಕ್ಕ, ಇನ್ನೇನು ಸ್ವಲ್ಪ ಹೊತ್ತು ದೊಡ್ಡ ಸಿನಿಮಾನೇ ನಡೆಯುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದಮ್ಮ. ನನಗಂದ್ರೆ ತುಂಬಾ ಸಂತೋಷ ಆಗ್ತಿದೆ. ಏನು ಯೋಚನೆ ಮಾಡಬೇಡ, ನಿನ್ ಮದ್ವೆನು ಇಷ್ಟ ಗ್ರಾಂಡ್ ಆಗಿ ಮಾಡ್ತೇನೆ, ಸರಿನಾ? ಕಾವ್ಯ, ಜೋಡಿ ತುಂಬಾ ಲಕ್ಷಣವಾಗಿದೆ ಅಲ್ವಾ? ಕೆಟ್ಟಾಗಿದೆ ಅಪ್ಪ. ಮುಖನ ಆ ಮನುಷ್ಯನ್ ಜೊತೆ ನೋಡಕ್ಕೆ ಆಗ್ತಿಲ್ಲ. ಅಲ್ಲಪ್ಪ, ಹೋಗಿ ಹೋಗಿ ಇಂಥ ಹುಡುಗನೇ ಸಿಕ್ಕತ್ನ ನಿಮ್ಗೆ? ನಿಂಗ್ ಇಷ್ಟ ಇಲ್ಲ ಅಂದ್ರೆ ಏನಂತೆ? ಇಡೀ ಊರ್ಗೆ ಈ ಜೋಡಿ ಚಂದ ಅನ್ಸಿದೆ. ಅಷ್ಟೇ ಯಾಕೆ, ಮಾದೇವನ್ನ ಮದ್ವೆ ಆಗ್ತಿರೋ ಪ್ರೇಮನ್ಗೂ ಇಷ್ಟ ಆಗಿದೆ. ರೀ, ನೀವೇನ್ರಿ ಇವಳು ನೀ ಪ್ರಶ್ನೆ ಕೇಳ್ಕೊಂಡು? ಮಾದೇವು, ನಿನ್ಗೆ ಯಾವ ಸಾಂಗ್ ಬೇಕು ಕೇಳು, ಅದನ್ನೇ ಬರ್ಸ ಕೇಳ್ತೀನಿ. ಆಯ್ತಾಯ್ತು, ಅದನ್ನೇ ಬರ್ಸಪ್ಪ. ರಾಮ್,
ಏನಣ್ಣ? ಹೆಂಗ್ ಕಾಣಿಸ್ತಾ ಇದೀನಿ? ಸೂಪರ್ ಆಗಿ ಕಾಣ್ತಾ ಇದೀಯ. ಮತ್ತೆ ನಾವಂದ್ರೆ ಸುಮ್ನೆನಾ? ಇಡೀ ದೇವಿಹಳ್ಳಿಲಿ ನಾವೇ ಹೀರೋ. ಅಮ್ಮಯ್ ಹೆಂಗ್ ಕಾಣ್ತಾ ಇದೀನಿ? ಸೂಪರ್ ಆಗಿದೆ. ಮತ್ತೆ ನಾವಂದ್ರೆ ಸುಮ್ನೆನಾ? ನಮ್ ತಾಲೂಕ್ಗೆ ನಾವೇ ಹೀರೋ. ಅತ್ತಮ್ಮ ನಿಮ್ ಅಳಿಮಯ್ಯ ಹೆಂಗ್ ಕಾಣ್ತಾವನೆ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅವ್ರಿಗೆ ಅಂದ್ರೆ. ಮತ್ತೆ ನಮ್ ಇಡೀ ಜಿಲ್ಲೆಗೆ ನಾವೇ ಹೀರೋ, ಗೊತ್ತಲ್ಲ? ಇವ್ನ್ ಮುಖ ಕೂಲಿಂಗ್ ಗ್ಲಾಸ್ ಹಾಕಿರೋ ಕರಡಿ ತರ ಇದ್ದಾನೆ. ಓಯ್ ಪೇಟೆ ಹುಡುಗಿ, ನೀನೇನು ಒಳ್ಳೆ ಇಲ್ಲ. ಇವ್ನ್ ಕನ್ನಡಿನೇ ನೋಡ್ಕೊಳಲ್ಲ ಅನ್ಸುತ್ತೆ. ಈಗ್ಲೇ ಹೀಗೆ ಇನ್ ನೋಡಕ್ಕೇನಾದ್ರೂ ಚೆನ್ನಾಗಿದ್ದಿದ್ರೆ ಯಪ್ಪಾ ಇಡೀ ಊರ್ನೇ ಕೇಳ್ತಿದ್ದ ಅನ್ಸುತ್ತೆ. ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನಾ ಅಂತ. ಇರಿಟೇಟಿಂಗ್ ಫೆಲೋ. ಇದೇನ್ರಿ ನಿಮ್ ತಂಗಿ ಯಾವಾಗ್ಲೂ ಸಿಡ ಸಿಡ ಅಂತಾಳೆ? ಸುಡು ಸುಡು ಬಿಸಿಲಲ್ಲಿ ಹುಟ್ಟಾಳ ಹೆಂಗೆ? ಓಲಿ ಬಿಡಿ, ಪ್ಯಾಟೆಗೆ ಓದಕ್ ಬಂದ್ಬಿಟ್ರೆ ನಗದನ್ನೇ ಮರ್ತ್ಬಿಡ್ತಾರೆ ಅಂತ. ಅದೆಲ್ಲ ಇರ್ಲಿ, ಈ ಗೆಟಪ್ ಅಲ್ಲಿ ನಾನು ಹೆಂಗ್ ಕಾಣ್ತಾ ಇದೀನಿ ಅಂತ ನೀವ್ ಹೇಳಲೇ ಇಲ್ಲ. ಚೆನ್ನಾಗ್ ಕಾಣ್ತಾ ಇದೀನಾ? ನೀವೇನ್ರಿ ಮಾತಾಡಿದ್ರೆ ಕಾಸು ಹೋಯ್ತದೆ ಅನ್ನಂಗ್ ಆಡ್ತಾ ಇದೀರಾ? ಹೋಗ್ಲಿ ಬಿಡಿ, ನನಗೆ ಮಾತಿಗಿಂತ ಮೌನನೇ ಇಷ್ಟ. ಯಾಕೋ ಹೀಗಾಗ್ತಿದ್ದಾನೆ? ಅವನು ಮೊದ್ಲು ಸುಮ್ಮನೆ ಕೂತ್ಕೊಳಕ್ ಹೇಳು. ಅದೇವಾ ಕೂತ್ಕೊಳ್ಳು. ಅಣ್ಣ ಯಾಕೋ ನಿಂತಿದ್ಯಾ? ಕೂತ್ಕೊಳ್ಳೋ ಅಣ್ಣ, ಕೂತ್ಕೊಳ್ಳೋ. ಏಯ್ ರಾಮ್, ಇಲ್ಲಿ ನಿಂತ್ರೆ ಎಲ್ರು ಕಾಣಿಸ್ತಾರ ಗೊತ್ತಾ? ಇಡೀ ಊರೇ ನಂದು ಅಂತ ಅನ್ಸುತ್ತೆ. ಬೇಕಾದ್ರೆ ನೀನು ಬಾ.